ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ಸಮರ ಎದ್ದು ಕಾಣ್ತಾ ಇದೆ. ಬೂದಿ ಮುಚ್ಚಿದ ಕೆಂಡದಂತೆ ಸಿಎಂ ಬದಲಾವಣೆಯ ಕೂಗು ಕೂಡ ಸದ್ದು ಮಾಡ್ತಾ ಇದೆ. ಮೂರನೇ ಬಾರಿಯೂ ಕೂಡ ಸಿಎಂ ಡಿಸಿಎಂಗೆ ರಾಹುಲ್ ಗಾಂಧಿಯ ಭೇಟಿಗೆ ಅವಕಾಶನೇ ಸಿಗಲಿಲ್ಲ. ಬೂದಿ ಮುಚ್ಚಿದ ಕೆಂಡದಂತಾದ ಸಿಎಂ ಬದಲಾವಣೆ ಕೂಗು. ಮೂರನೇ ಬಾರಿಯೂ ಸಿಎಂ ಡಿಸಿಎಂಗೆ ರಾಹುಲ್ ಗಾಂಧಿಯ ಭೇಟಿ ಸಾಧ್ಯ ಆಗಿಲ್ಲ. ರಾಹುಲ್ ಗಾಂಧಿ ಭೇಟಿ ಇಲ್ಲದೆ ಸಿಎಂ ಡಿಸಿಎಂ ಮತ್ತೆ ವಾಪಸ್ ಆಗಿದ್ದಾರೆ. ನಾಯಕತ್ವ ಬದಲಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಮೌನಕ್ಕೆ ಜಾರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಬದಲಾವಣೆಯ ಸಮರ ಇಲ್ಲಿಗೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಪದೇ ಪದೇ ನಾಯಕತ್ವ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತೇಳಿ ರಾಜ್ಯದಿಂದ ಸಿಎಂ ಡಿಸಿಎಂ ಹೈಕಮಾಂಡ್ ಅನ್ನ ಭೇಟಿಯಾಗೋಕೆ ಹೋಗ್ತಾರೆ. ಆದರೆ ರಾಹುಲ್ ಗಾಂಧಿಯ ಭೇಟಿಗೆ ಅವಕಾಶ ಸಿಗದೆ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ರೀತಿ ವಾಪಸ್ ಬರ್ತಾರೆ. ಈ ತಿಂಗಳಲ್ಲಿ ಸತತ ಮೂರನೇ ಬಾರಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಮುಂದಾಗಿದ್ದ ಸಿಎಂ ಡಿಸಿಎಂಗೆ ಅವಕಾಶವೇ ಸಿಗಲಿಲ್ಲ. ಆಗಸ್ಟ್ 1ರಂದು ಮತ್ತೆ ದೆಹಲಿಗೆ ತೆರಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರಂತೆ. 34 ನಿಗಮಗಳ ಅಧ್ಯಕ್ಷರ ಪಟ್ಟಿ ಫೈನಲ್ಗೆ ಸೀಮಿತವಾದ ಭೇಟಿ ಅದಾಗಿರುತ್ತೆ ಅಂತ ತಿಳಿದು ಬಂದಿದೆ. ಸಿಎಂ ಡಿಸಿಎಂ ಭೇಟಿ ವೇಳೆ ಮೇಲ್ಮನೆ ನಾಮನಿರ್ದೇಶನ ಪಟ್ಟಿಗೂ ಮುಕ್ತಿ ಸಿಕ್ಕಿಲ್ಲ. ನಾಯಕತ್ವ ಬದಲಾವಣೆ ಗೊಂದಲದ ವಿಚಾರದಲ್ಲಿ ಎಐಸಿಸಿ ವರಿಷ್ಠರು ಮೌನಕ್ಕೆ ಜಾರಿ. ಸದ್ಯಕ್ಕೆ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಸಿಎಂ ಮತ್ತು ಡಿಸಿಎಂ. ಕುಲಕರ್ಣಿ ಬದಲಿಗೆ ಅವ್ರು ಹೆಂಡತಿ ಮಾಡಿದ್ವಿ. ಆತರ ಬಿಟ್ರೆ ಉಳಿದವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದೀವಿ. ಅಲ್ಟಿಮೇಟ್ಲಿ ಹೈಕಮಾಂಡ್ ಅಷ್ಟು ಟೇಕ್ ಡಿಸಿಷನ್ಸ್. ಎಂಎಲ್ಸಿ ಬಿಫೋರ್ ವಿಧಾನಸಭೆ ಆಗ್ಬೋದು ಸರ್, ಸೆಷನ್ಗಿಂತ ಮುಂಚೆ ಪರಿಷತ್ ನೇಮಕಗಳು 4 ಪೆಂಡಿಂಗ್ ಇದಾವೆ. ವಿಧಾನಸಭೆ ಅಧಿವೇಶನಕ್ಕಿಂತ ಮುಂಚೆ ಏನಾದ್ರು ಆಗಬಹುದಾಗುತ್ತೆ ಆಗ್ಬೋದು ಸರ್. ಹೆಚ್ಚು ಕುತೂಹಲ ಇರೋದು ರಾತ್ರಿ ನೀವು 3 ತ್ರಿಮೂರ್ತಿಗಳು ಡಿನ್ನರ್ಗೆ ಹೋಗಿ ಮೀಟಿಂಗ್ ಬೇಸ್ಕೊಂಡು ಟೈಮ್ ಆಗಿತ್ತಲ್ಲ. ಅದರಲ್ಲೂ ಅವರೇ ಸುರ್ಜೇವಾಲಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ್ರು. ಬೇರೆ ಬೇರೆ ಅದ್ರಲ್ಲಿ ರಾಂಗ್ ಇಲ್ಲ. ಬೇರೆ ನಾನು ಡಿ ಕೆ ಶಿವಕುಮಾರ್ ಅಭಿಪ್ರಾಯ ಕೊಟ್ಟಿದ್ದೀವಿ. ಎಷ್ಟು 29 ಬೋರ್ಡ್ ಕಾರ್ಪೊರೇಷನ್ಗಳು ಕೆಲವರು ಈಗ ಪಾಟೀಲ್ ಬಗ್ಗೆ ಕುಲಕರ್ಣಿ ಬದಲಿಗೆ ಅವ್ರು ಹೆಂಡತಿ ಮಾಡಿದ್ವಿ. ಆತರ ಬಿಟ್ರೆ ಉಳಿದವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದೀವಿ. ಅಲ್ಟಿಮೇಟ್ಲಿ ಹೈಕಮಾಂಡ್ ಅಷ್ಟು ಟೇಕ್ ಡಿಸಿಷನ್ಸ್. ಎಂಎಲ್ಸಿ ಬಿಫೋರ್ ವಿಧಾನಸಭೆ ಆಗ್ಬೋದು ಸರ್, ಸೆಷನ್ಗಿಂತ ಮುಂಚೆ ಪರಿಷತ್ ನೇಮಕಗಳು 4 ಪೆಂಡಿಂಗ್ ಇದಾವೆ. ವಿಧಾನಸಭೆ ಅಧಿವೇಶನಕ್ಕಿಂತ ಮುಂಚೆ ಏನಾದ್ರು ಆಗಬಹುದಾಗುತ್ತೆ ಆಗ್ಬೋದು ಸರ್. ಹೆಚ್ಚು ಕುತೂಹಲ ಇರೋದು ರಾತ್ರಿ ನೀವು 3 ತ್ರಿಮೂರ್ತಿಗಳು ಡಿನ್ನರ್ಗೆ ಹೋಗಿ ಮೀಟಿಂಗ್ ಬೇಸ್ಕೊಂಡು ಟೈಮ್ ಆಗಿತ್ತಲ್ಲ. ಅದರಲ್ಲೂ ಅವರೇ ಸುರ್ಜೇವಾಲಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ್ರು. ಬೇರೆ ಬೇರೆ ಅದ್ರಲ್ಲಿ ರಾಂಗ್ ಇಲ್ಲ. ಬೇರೆ ನಾನು ಡಿ ಕೆ ಶಿವಕುಮಾರ್ ಅಭಿಪ್ರಾಯ ಕೊಟ್ಟಿದ್ದೀವಿ. ಎಷ್ಟು 20 ಸದ್ಯ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ರಾಜ್ಯದಲ್ಲೂ ಆ ವಿಚಾರದಲ್ಲಿ ಬಣ ಬಡಿದಾಟ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಣ ಬಡಿದಾಟ ಹೆಚ್ಚಾಗ್ತಾ ಇರುವ ಈ ಬೆನ್ನಲ್ಲಿ ಹೈಕಮಾಂಡ್ ಈ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ರಾಜ್ಯದ ಹಲವು ನಾಯಕರಿಗೆ ಕುತೂಹಲ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ
5 ವರ್ಷ ನಾನೇ CM ಆಗಿರ್ತೀನಿ, ಇದರಲ್ಲಿ ನೋ ಡೌಟ್ ಅಂತ ಹೇಳಿ ಕಳೆದ ಬಾರಿ ದೆಹಲಿಗೆ ಭೇಟಿ ಕೊಟ್ಟಾಗ ಸ್ಪಷ್ಟವಾಗಿ ಖಂಡ ತುಂಡವಾಗಿ ಹೇಳಿದರು. ಈಗ ಈ ಬಾರಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಪ್ರತ್ಯೇಕವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಲು ಇಬ್ಬರೂ ನಾಯಕರು ಕೂಡ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಇದೇ ತಿಂಗಳಲ್ಲಿ 3 ಸರಿ ಹೋಗಿದ್ದಾರೆ ಆ ವಿಚಾರದ ಸಂಬಂಧ ಒಂದು ಸ್ಪಷ್ಟತೆಯನ್ನು ಪಡ್ಕೊಳ್ಳೋಕ್ಕೆ. ಆದರೆ 3 ಬಾರಿಯೂ ಕೂಡ ರಾಹುಲ್ ಗಾಂಧಿಯವರು ಅಧಿಕಾರ ಹಂಚಿಕೆ ವಿಚಾರದ ಚರ್ಚೆಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಅಧಿಕಾರ ಒಪ್ಪಂದದ ಸೂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಈ ಬಾರಿ ಕೂಡ ಅದೇ ಆಗಿದೆ. ಈ ಬಾರಿ ನಿಗಮ ಮಂಡಳಿ ಸ್ಥಾನಗಳನ್ನು ಭರ್ತಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಫೈನಲ್ ಪಟ್ಟಿಯನ್ನು ತೆಗೆದುಕೊಂಡು ಇಬ್ಬರೂ ನಾಯಕರು ಕೂಡ ದೆಹಲಿಗೆ ಹೋಗಿದ್ದಾರೆ. ಅದರಲ್ಲಿ ಈಗ ಬಹುತೇಕ ಪಟ್ಟಿಯನ್ನು ಫೈನಲ್ ಮಾಡುವ ಸಂಬಂಧ ಹೈಕಮಾಂಡ್ ಮಹತ್ವದ ಸೂಚನೆ ಕೊಟ್ಟಿದೆ. ಆದರೆ ಆಗಸ್ಟ್ ತಿಂಗಳಲ್ಲಿ ಮತ್ತೊಮ್ಮೆ ಆಗಸ್ಟ್ 1ಕ್ಕೆ ಮತ್ತೊಮ್ಮೆ ಬರೋದಕ್ಕೆ ಹೇಳಿದಾರಂತೆ. ಮಾತಾಡ್ತಾ ಹೋಗೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ದೆಹಲಿ ಭೇಟಿ 3ನೇ ಬಾರಿ ಕೂಡ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕೆ ಸಾಧ್ಯನೇ ಆಗಿಲ್ಲ CM DCM ಅವರಿಗೆ. ಅಂದರೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಏನಾದರೂ ಅಂತರ ಕಾಯ್ಕೊಳ್ತಿದ್ದಾರಾ CM DCM ರಿಂದ ಈ ವಿಚಾರದಲ್ಲಿ ಅಂತ? ವಿಜಯ ಭಾಸ್ಕರ್, ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇಬ್ಬರು ನಾಯಕರು AICC ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದ ಅಡಿಯಲ್ಲಿ ಒಂದೇ ತಿಂಗಳಿನಲ್ಲಿ 3 ಸಾರಿ ದೆಹಲಿಯ ಪ್ರಯಾಣವನ್ನು ಕೂಡ ಬೆಳೆಸಿರ್ತಕ್ಕಂಥದ್ದು. ದೆಹಲಿಯ ಪ್ರವಾಸದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಭೇಟಿಗೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇಬ್ಬರು ನಾಯಕರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು, ಪ್ರತ್ಯೇಕವಾಗಿ ಚರ್ಚೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಶತಾಯಗತಾಯ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಸಹಿತ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ CM ಮತ್ತೆ DCM ಇಬ್ಬರು ನಾಯಕರು ಕೂಡ ಸಿಕ್ಕಿಲ್ಲ. ಹಾಗಾಗಿ ಒಂದ್ ಕಡೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವದ ಬದಲಾವಣೆ ಅಂತಕ್ಕಂಥ ವಿಚಾರ ಏನಿದೆ ಅದು ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು AICC ನಾಯಕರು ಕೂಡ ಸವಾಲಾಗಿ ಪರಿಣಮಿಸಿದೆ. ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಚರ್ಚೆಗೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಇದನ್ನ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಮೌನ ವಹಿಸಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ಯಾಕಂತಂದ್ರೆ ಕಳೆದ 2-3 ಸಾರಿ ಕೂಡ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಪ್ರತ್ಯೇಕ ಭೇಟಿಗಾಗಿ ರಾಹುಲ್ ಗಾಂಧಿ ಅವರನ್ನ ಸಮಯಾವಕಾಶ ಕೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ, ಇತ್ತ DCM DK ಶಿವಕುಮಾರ್ ಅವರು ಕೇಳಿದ್ದಾರೆ. ಆದ್ರೂ ಸಹಿತ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ಕಾರಣಗಳನ್ನ ಮುಂದಿಟ್ಕೊಂಡು ಚುನಾವಣೆ ಹೀಗೆ ಹಲವು ರೀತಿಯ ಕಾರಣಗಳನ್ನು ಇಟ್ಟುಕೊಂಡು ಅವರಿಗೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಈ ಒಂದು ದೆಹಲಿಯ ಒಂದಿಷ್ಟು ಪ್ರವಾಸ ಕೇವಲ ನಿಗಮ ಮಂಡಳಿಗೆ ಒಂದು ಪಟ್ಟಿ ಫೈನಲ್ ಮಾಡುವಂತಹಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. MLCಯ ನಾಮನಿರ್ದೇಶನ ಸ್ಥಾನಕ್ಕೂ ಕೂಡ ಅದು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಅಲ್ಲಿ ಕೂಡ ಕೆಲವಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಅವುಗಳು ಕೂಡ ಪಟ್ಟಿ ಫೈನಲ್ ಕೂಡ ಆಗಿಲ್ಲ. ಆದ್ರೆ ನಿಗಮ ಮಂಡಳಿಯನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರ ಜೊತೆ ಚರ್ಚಿಸಿ ಆ ಒಂದು ಪಟ್ಟಿಯನ್ನು ಫೈನಲ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ಏನು ಒಂದು AICCಯ OBC ಘಟಕದ ಒಂದು ಏನ್ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ಭಾಗಿದಾರ ಅಂತಕ್ಕಂಥ ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿ ಅವರು ಮುಖಾಮುಖಿ ಆದ್ರು ಅಷ್ಟೇ. ಆದ್ರೆ ಪ್ರತ್ಯೇಕವಾಗಿರ್ತಕ್ಕಂಥ ಭೇಟಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಈ ಮುಖಾಂತರ ಏನು ಒಂದಿಷ್ಟು ರಾಜ್ಯದಲ್ಲಿ ನಾನೇ CM ಅಂತಕ್ಕಂಥ ಹೇಳಿಕೆಗಳನ್ನ CM ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಆದ್ರೆ DCM DK ಶಿವಕುಮಾರ್ ಬಣದಲ್ಲಿ ಇರ್ತಕ್ಕಂಥ ಶಾಸಕರು DK ಶಿವಕುಮಾರ್ ಅವರು ಕೂಡ CM ಆಗ್ಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇವುಗಳಿಗೆ ಒಂದು ತೆರೆ ಎಳಿಬೇಕು ಅನ್ನುವಂಥದ್ದು ಇಬ್ಬರು ನಾಯಕರು ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಆದ್ರೆ ಇಬ್ಬರು ನಾಯಕರು ಭೇಟಿಗೂ ಕೂಡ ರಾಹುಲ್ ಗಾಂಧಿ ಅವರು ಅವಕಾಶ ಕೊಟ್ಟಿಲ್ಲ. ಈ ಮುಖಾಂತರ ರಾಹುಲ್ ಗಾಂಧಿ ಅವರಿಗೂ ಕೂಡ ಈ ನಾಯಕತ್ವ ಬದಲಾವಣೆ ಅಂತಕ್ಕಂಥ ವಿಚಾರವನ್ನ ಮುಂದಕ್ಕೆ ಹಾಕೋಣ ಅಥವಾ ಮೌನ ವಹಿಸೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಆದ್ರೆ CM ಸಿದ್ದರಾಮಯ್ಯ ಅವರು ಮತ್ತೆ ಆಗಸ್ಟ್ 1 ಮತ್ತೆ 2ರಂದು ದೆಹಲಿಯಲ್ಲಿ AICCಯ ಕಾನೂನು ಘಟಕದ ಒಂದು ವಿಚಾರಣಾ ಸಂಕಿರಣ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತೇನೆ ಅನ್ನುವಂತ ಮಾತನ್ನು ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಆದ್ರೂ ರಾಹುಲ್ ಗಾಂಧಿ ಅವರ ಸಮಯಾವಕಾಶ ಕೇಳಿ ಅಲ್ಲಿ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ CM ಸಿದ್ದರಾಮಯ್ಯ ಅವರು ಕೂಡ ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. DCM DK ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿ ಬಂದು ಅವರು ಕೂಡ ಭೇಟಿ ಆಗುವಂತ ಸಾಧ್ಯತೆ ಕೂಡ ಇದೆ. ವಿಜಯ ಭಾಸ್ಕರ್. ಬಸವರಾಜ್, ಒಂದ್ ಕಡೆ ರಾಜ್ಯದಲ್ಲಿ CM ಕುರ್ಚಿಯ ಕಾದಾಟ ಅಷ್ಟೇ ಇಲ್ಲ, KPCC ಅಧ್ಯಕ್ಷ ಸ್ಥಾನದ ಮೇಲೆ ಕೂಡ ಒಂದಷ್ಟು ಬಣ ಬಡಿದಾಟ ಕಾಣಿಸ್ತಾ ಇದೆ. ಆಮೇಲೆ ಈ ನಿಗಮ ಮಂಡಳಿಗಳನ್ನು ಭರ್ತಿ ಮಾಡದೇ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರಲ್ಲಿ
ಬಹಳಷ್ಟು ಅಸಮಾಧಾನ ಇದೆ. ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡಿ, ಕಾರ್ಯಕರ್ತರ ಪಟ್ಟಿ ಸಿದ್ಧಪಡಿಸಿ ಅಂತೇಳಿ ಪರಮೇಶ್ವರ್ ಅವರಿಗೆ ಇನ್ಚಾರ್ಜ್ ಕೊಟ್ಟಿದ್ರು. ಅವರು ಈಗ ಆಲ್ರೆಡಿ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ಆಗಿದೆ. ಈ ತಿಂಗಳ ಅವಧಿಯಲ್ಲಿ 3 ಸಾರಿ ಅವರು ಭೇಟಿ ಕೊಟ್ಟಾಗ್ಲೂ ಕೂಡ ನೀವು ಹೇಳ್ದಂಗೆ MLC ನಾಮನಿರ್ದೇಶನ ವಿಚಾರ ಫೈನಲ್ ಆಗ್ತಾ ಇಲ್ಲ, ನಿಗಮ ಮಂಡಳಿ ಭರ್ತಿ ವಿಚಾರ ಫೈನಲ್ ಆಗ್ತಾ ಇಲ್ಲ, KPCC ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇಲ್ಲ, CM ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇಲ್ಲ. ಅಂದ್ರೆ ಇವರು ಭೇಟಿ ಕೊಟ್ಟಂತ ಪ್ರತಿ ಸಾರಿಯೂ ಕೂಡ ಇಬ್ಬರ ಮಧ್ಯ ಈ ವಿಚಾರಗಳಿಗೆ ಹೊಂದಾಣಿಕೆ ಮೂಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಲ್ಲ ಬಸವರಾಜ್? ಖಂಡಿತ ವಿಜಯ್ ಭಾಸ್ಕರ್. ದೆಹಲಿಗೆ ಪ್ರವಾಸನ ಕೈಗೊಂಡ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅನ್ನುವಂಥದ್ದನ್ನ ಇಬ್ಬರು ನಾಯಕರು ಕೂಡ ಲೆಕ್ಕಾಚಾರ ಹಾಕೊಂಡು ಹೋಗಿರ್ತಾರೆ. ಆದ್ರೆ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರು ಇಲ್ಲಿ ಒಂದಿಷ್ಟು ರಾಜ್ಯದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದು ಸುಗಮವಾಗಿ ಸಾಗಬೇಕು. ಇಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇಬ್ಬರು ನಾಯಕರು ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಸರ್ಕಾರ ನಡೆಯುವಂತ ರೀತಿಯಲ್ಲಿ. ಹಾಗಾಗಿ ಇಬ್ಬರು ನಾಯಕರಲ್ಲಿ ಕೂಡ ಒಂದಿಷ್ಟು ಸಾಮರಸ್ಯವನ್ನ ಬೆಳೆಸಬೇಕು. ಒಂದ್ ಕಡೆ ಬಣ ಬಡಿದಾಟ ಆದ್ರೆ ಎಲ್ಲ ಒಂದ್ ಕಡೆ ಮತ್ತೆ ಸರ್ಕಾರಕ್ಕೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ವಿಪಕ್ಷಗಳಿಗಿದೆ ದೊಡ್ಡ ಮಟ್ಟಿಗೆ ಅಸ್ತವ್ಯಂತೆ ಕಾಣುತ್ತೆ. ಈಗಾಗಲೇ ಕೆಲವೊಂದಿಷ್ಟು ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ವಿಚಾರಗಳನ್ನ ನಾವು ಮತ್ತಷ್ಟು ಒಬ್ಬರ ಪರವಾಗಿ ಏನಾದ್ರೂ ಹೇಳಿಕೆಯನ್ನು ಕೊಡುವಂತದ್ದಾಗಿರ್ಬೋದು ಅಥವಾ ಒಂದಿಷ್ಟು ನಿರ್ಣಯ ತೆಗೆದುಕೊಳ್ಳುವಂತಹ ರೀತಿ ಆದ್ರೆ ಎಲ್ಲೊಂದ್ ಕಡೆ ಇದು ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಚುನಾವಣೆಗಳು ಮುಗಿದ ಬಳಿಕ ನಾವು ಇದನ್ನ ತೀರ್ಮಾನ ಕೈಗೊಳ್ಳೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಏನಾದ್ರೂ ರಾಹುಲ್ ಗಾಂಧಿ ಅವರು ಇದಾರ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಶುರು ಆಗಿವೆ. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವ್ರನ್ನ CM ಸಿದ್ದರಾಮಯ್ಯ ಭೇಟಿಗೆ ಕೇಳಿದ ಸಂದರ್ಭದಲ್ಲಿ ಈ ಹಿಂದೆ ಯಾವತ್ತೂ ಕೂಡ ಅವರು ಭೇಟಿಗೆ ಅವಕಾಶ ನೀಡಿಲ್ಲ ಅಂತಕ್ಕಂಥದ್ದು ಇಲ್ಲ. ಆದ್ರೆ ಈ ಒಂದು ನಾಯಕತ್ವ ಬದಲಾವಣೆ ಅಂತಕ್ಕಂಥ ವಿಚಾರ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಗೆ 3 ಸಾರಿ ಪ್ರಯತ್ನ ಮಾಡಿದ್ರು ಸಹಿತ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಇದು ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಪವರ್ ಶೇರಿಂಗ್ ಅಂತಕ್ಕಂಥದ್ದು ದೊಡ್ಡ ಮಟ್ಟಿಗೆ ACC ನಾಯಕರಿಗೆ ಸವಾಲಾಗಿದೆ. ಇದನ್ನ ಯಾವ ರೀತಿ ಸಮಾಧಾನ ಪಡಿಸಬೇಕು ಅನ್ನುವಂಥದ್ದು. ಒಂದ್ ಕಡೆ ಪಕ್ಷವನ್ನ ಕಟ್ಟಿರ್ತಕ್ಕ ಪಕ್ಷಕ್ಕೆ ಒಂದು ಪಕ್ಷ ಸಂಘಟನೆಗೆ ಬಹುದೊಡ್ಡ ನಾಯಕರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಇನ್ನೊಂದು ಕಡೆ ಬಹಳಷ್ಟು ಜನಪ್ರಿಯತೆ ಅಹಿಂದ ನಾಯಕ ಅಂತಕ್ಕಂಥದ್ದು ಈಗಾಗಲೇ ಮುಖ್ಯಮಂತ್ರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಾಗಿರ್ಬೋದು, CM ಸಿದ್ದರಾಮಯ್ಯ ಆಗಿರ್ಬೋದು. ಇಬ್ಬರು ನಾಯಕರನ್ನು ಕೂಡ ಒಂದು ಜೋಡೆತ್ತುಗಳಂತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾವೆ. ಅವು ಎರಡರಲ್ಲೂ ಕೂಡ ವೈಮನಸ್ಸು ಉಂಟಾದ್ರೆ ಎಲ್ಲ ಒಂದ್ ಕಡೆ ಆ ನಡೆಯುವಂತಹ ಸರ್ಕಾರ ಎಲ್ಲ ಒಂದ್ ಕಡೆ ಅಲಗಾಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇದನ್ನ ಒಂದಿಷ್ಟು ಗೊಂದಲ ಇರದ ಒಂದ್ ರೀತಿಯಲ್ಲಿ ಸುಗಮವಾಗಿ ಸಾಗುವಂತಹ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಬೇರೆ ಬಿಹಾರ ಆಗಿರ್ಬೋದು, ಬೇರೆ ಚುನಾವಣೆಯ ರಾಜ್ಯಗಳ ಒಂದು ಚುನಾವಣೆ ಆದ ಬಳಿಕ ಇದನ್ನ ಮುಂದೆ ತೆಗೆದುಕೊಳ್ಳೋಣ ಅನ್ನುವಂತ ಲೆಕ್ಕಾಚಾರದ ಇದ್ದಂತೆ ಕಾಣ್ತದೆ. ಹಾಗಾಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಆದ್ರೆ ಈಗ ಆಗಸ್ಟ್ 1ರಂದು ಏನು CM ಸಿದ್ದರಾಮಯ್ಯ ಅವರು ದೆಹಲಿಯವನ್ನ ಪ್ರಯಾಣ ಬೆಳೆಸ್ತಾ ಇದ್ದಾರೆ, ಆ ಒಂದು ಸಂದರ್ಭದಲ್ಲಿ ಭೇಟಿಗೆ ಅವಕಾಶ ಕೊಟ್ಟು ಈ ನಾಯಕತ್ವ ಬದಲಾವಣೆ ಮತ್ತೆ MLC ಸ್ಥಾನಕ್ಕೂ ಕೂಡ ಅದನ್ನು ಕೂಡ ಫೈನಲ್ ಮಾಡುವಂತ ಹಂತ ಆಗ್ತಾ ಇಲ್ಲ. ಈಗ ನಿಗಮ ಮಂಡಳಿ ಫೈನಲ್ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಅದರಲ್ಲಿ ಹೆಚ್ಚಿನ ಬಹುಪಾಲು ಕಾರ್ಯಕರ್ತರಿಗೆ ನೀಡಲಾಗಿದೆ ಅನ್ನುವಂಥದ್ದಿದೆ. ಇನ್ನೊಂದು ಕಡೆ ಶಾಸಕರಿಗೆ ಕೂಡ ಅವಕಾಶ ಕೊಡಲಾಗಿದೆ ಅನ್ನುವಂಥದ್ದೇ, ಅದು ಕೂಡ ಪಟ್ಟಿ ಫೈನಲ್ ಆಗಿದೆ. ಆದ್ರೆ ಇನ್ನೂ ಕೂಡ ಅದನ್ನ ಬಿಡುಗಡೆಗೊಳಿಸಿಲ್ಲ. ಹಾಗಾಗಿ ಇವೆಲ್ಲವನ್ನು ಕೂಡ ಗೊಂದಲಗಳು ಸೃಷ್ಟಿಯಾದಂತ ಸಂದರ್ಭದಲ್ಲಿ ಇದನ್ನ ರಾಹುಲ್ ಗಾಂಧಿ ಅವ್ರ ಜೊತೆ ಮುಖಾಮುಖಿಯಾಗಿ ಕೂತು ಇಬ್ಬರು ನಾಯಕರು ಕೂಡ ಚರ್ಚಿಸಿ ಇದನ್ನ ಪಟ್ಟಿಯನ್ನ ಫೈನಲ್ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಆದ್ರೆ ಅದು ಮುಂದೆ ದೆಹಲಿಗೆ ಹೋದಂತ ಸಂದರ್ಭ ಅದು ಸಾಧ್ಯ ಆಗುತ್ತೋ ಆಗಲ್ವೋ ಅಥವಾ ಅಂತಿಮವಾಗಿ ಅಧಿಕಾರ ಬಸವರಾಜ್ ಅಂತಿಮವಾಗಿ ಅಧಿಕಾರ ಹಂಚಿಕೆ ವಿಚಾರದ ಸಂಬಂಧ ಚರ್ಚೆ ಆದ ಬಳಿಕನೇ ಈ ಎಲ್ಲಾ ನಿರ್ಧಾರಗಳು ತೆಗೆದುಕೊಳ್ಬೇಕು ಅನ್ನೋದು DCM ಮತ್ತೆ CM ವಾದ ಏನಾದ್ರೂ ಇರಬಹುದಾ? ವಿಜಯ ಭಾಸ್ಕರ್, ಖಂಡಿತವಾಗ್ಲೂ ಆ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ಇರಬಹುದು. ಯಾಕಂತಂದ್ರೆ ಒಂದ್ ಕಡೆ ಸರ್ಕಾರವನ್ನ ನಡೆಸಿಕೊಂಡು ಹೋಗುವಂತಹ ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ ಒಂದಿಷ್ಟು ಗೊಂದಲ ಸೃಷ್ಟಿ ಆದಂತ ಸಂದರ್ಭದಲ್ಲಿ ಇತ್ತ CM ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನೇ 5 ವರ್ಷ CM ಅಂತಕ್ಕಂಥದ್ದು ಇದೇ ಮೊದಲ ಬಾರಿಗೆ ರಾಜ್ಯದಲ್ಲೂ ಹೇಳಿದ್ರು, ಅದರಂತೆ ದೆಹಲಿಯಲ್ಲಿ ಕೂಡ ಹೇಳಿದ್ರು. ಅಂದ್ರೆ ಈ ಹಿಂದೆ ಕೇಳಿದಂತಹ ಇಂತಹ ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಯಾವುದೇ ರೀತಿ ನಾನೇ 5 ವರ್ಷ CM ಅಂತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿರ್ಲಿಲ್ಲ. ಅದರ ಬದಲಾಗಿ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ, ಅವ್ರು ಏನ್ ಹೇಳ್ತಾರೆ ನಾವು ಅದನ್ನ ಕೇಳ್ತೀವಿ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದ್ರೆ ಇದೀಗ ಇದ್ದಕ್ಕಿದ್ದಂತೆ ನಾನೇ 5 ವರ್ಷ CM, ಯಾವುದೇ ರೀತಿ ಗೊಂದಲ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸಹಜವಾಗಿ DCM DK ಶಿವಕುಮಾರ್ ಅವರ ಆಪ್ತರಿಗೆ ಮತ್ತೆ ಅವರಿಗೆ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿದೆ, ಅಸಮಾಧಾನಕ್ಕೆ ಗುರಿಯಾಗಿದೆ. ಹಾಗಾಗಿ DK ಶಿವಕುಮಾರ್ ಅವರು ಸಹಿತ ನನಗೆ CM ಆಗುವಂತಹ ಅವಕಾಶ ಕೂಡ ಇದೆ ಅನ್ನುವಂಥದ್ದು, ಮತ್ತೆ ನನಗೆ ಹೈಕಮಾಂಡ್ ಅಂದ್ರೆ ಸೋನಿಯಾ ಗಾಂಧಿ ಅವರು ಕೂಡ ನನಗೆ ಮಾತು ಕೊಟ್ಟಿದ್ದಾರೆ, ಅದರಂತೆ ನಡೆದುಕೊಳ್ಳಬೇಕು ಅನ್ನುವಂತಹ
ಒಂದಿಷ್ಟು ಮನಸ್ಥಿತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಇರುವಂತದ್ದು ಮತ್ತೆ ಅವರ ಆಪ್ತರು ಕೂಡ ಇರುವಂತದ್ದು. ಹಾಗಾಗಿ ಇದನ್ನು ಕೂಡ ಒಂದಿಷ್ಟು ಕ್ಲಾರಿಫಿಕೇಶನ್ ತೆಗೆದುಕೊಂಡೇ ಮುಂದಿನ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರ ಆಗಿರ್ಬೋದು, ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗಿರ್ಬೋದು, MLC ಸ್ಥಾನದ ನಾಮನಿರ್ದೇಶನ ನೇಮಕ ಒಂದು ಆಯ್ಕೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಪಕ್ಷದ ಅಥವಾ ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥ ಬಹುದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಇವೆಲ್ಲವೂ ಕೂಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ, ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕ್ಲಾರಿಟಿ ಕೊಟ್ಬಿಡ್ಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದು DCM ಡಿ ಕೆ ಶಿವಕುಮಾರ್ ಮತ್ತೆ CM ಸಿದ್ದರಾಮಯ್ಯ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಒಂದಿಷ್ಟು ಪಕ್ಷದ ವಲಯದಲ್ಲಿ ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗ್ತಾ ಇಲ್ಲ ಅನ್ನುವಂತ ಅಸಮಾಧಾನ ಇದೆ. MLC ಸ್ಥಾನಕ್ಕೂ ಕೂಡ ಅಸಮಾಧಾನ ಇದೆ. ಇನ್ನೊಂದು ಕಡೆ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು ಹಲವಾರು ಹಿರಿಯ ಸಚಿವರ ಒಂದು ಆಸೆ, ಒಂದು ಒತ್ತಾಯ ಕೂಡ ಇದೆ. ಅದನ್ನು ಕೂಡ ಪಕ್ಷದ ವಲಯದಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ. ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಕೂಡ ಸ್ವತಃ ರಾಹುಲ್ ಗಾಂಧಿ ಅವರ ಜೊತೆ ಈ ವಿಚಾರವನ್ನ ಚರ್ಚೆ ಮಾಡಬೇಕು ಅನ್ನುವಂತಹ ತಂತ್ರಗಾರಿಕೆ ಕೂಡ ಹೂಡಿದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ಒಂದು AICC ನಾಯಕರು ಮೌನ ವಹಿಸ್ತಕ್ಕಂಥದ್ದು, ಈ ನಾಯಕತ್ವ ಬದಲಾವಣೆ ಅಂತಕ್ಕಂಥ ವಿಚಾರವನ್ನ ಪರಿಹಾರ ಮಾಡಿದ ಬಳಿಕವೇ ಇದನ್ನ ಒಂದಿಷ್ಟು ನಿರ್ಧಾರಗಳು ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ವಿಜಯ್ ಭಾಸ್ಕರ್. ಥ್ಯಾಂಕ್ ಯು ಬಸವರಾಜ್ ಉಗರ್ ತಮ್ಮೆಲ್ಲ ಮಾಹಿತಿಗಾಗಿ.